ನಮಸ್ಕಾರ ಫ್ರೆಂಡ್ಸ್, ಸಾಯಿ ಇಂಟೀರಿಯರ್ ಕಡೆಯಿಂದ ಮುರಳಿ ಮಾವ. ಇಲ್ಲೊಂದು ಕೆಲಸ ಮಾಡಿದ್ದೀನಿ, ಫಿನಿಶಿಂಗ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಡಿಜಿಟಲ್ ಫಿನಿಶಿಂಗ್ ನೋಡಿ, ಹ್ಯಾಂಡಲ್ಸ್ ಆಗಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ನೀವು ನೋಡ್ಬೋದು, ಡ್ರಾವರ್ಸ್ ಆಗಲಿ ಎಷ್ಟು ಕ್ಲೀನಾಗಿ ನೀಟ್ ಫಿನಿಶ್ ಬಂದಿರುತ್ತೆ. ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ ಯೂಸ್ ಮಾಡಿರ್ತೀವಿ. ಬೋತ್ ಸೈಡ್ ಲ್ಯಾಮಿನೇಟ್ ಇರುತ್ತೆ, ಹಿಂದೆ ಮುಂದೆ ಎಲ್ಲ ಇರುತ್ತೆ. ವಾಲ್ ಸೈಡು ಹಾಕಿರ್ತೀವಿ ನಾವು. ನೋಡಿ ಇಷ್ಟು ಥಿಕ್ನೆಸ್ ಎಲ್ಲ 1.5 ಇಂಚ್ ಬಂದಿರುತ್ತೆ. ಆಮೇಲೆ ಚಾನಲ್ ನೋಡ್ಬೋದು ನೀವು, ಇದೆಲ್ಲ ಇಂಪಾರ್ಟೆಂಟ್ ಚಾನಲ್ಸು. ಸ್ವಲ್ಪ ಕಾಸ್ಟ್ಲಿ ಆಗಬೇಕಾದ್ರೆ ಸ್ಮೂತ್ ಆಗಿರುತ್ತಲ್ಲ, ಯೂಸ್ ಮಾಡೋಕ್ಕೆ ನಿಮಗೆಲ್ಲ ಇದು ಕಾಣಿಸಲ್ಲ. ಕ್ಲೋಸ್ ಮಾಡಿದ್ಮೇಲೆ ಇವಾಗ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೀನಿ, ಸ್ಮೂತಾಗಿ ಟ್ಯಾಂಡಮ್ ಯೂಸ್ ಮಾಡಿದ್ದೀನಿ. ನೋಡ್ಬೋದು, ಸಾಫ್ಟಾಗಿ ಬರುತ್ತಲ್ಲ ನೋಡಿ. ಬಟ್ಟೆ ಇಟ್ಕೊಂಡು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳು ಬಟ್ಟೆ ಇರ್ಬೋದು, ಎಲ್ಲ ಸ್ಟೋರೇಜ್ ಎಲ್ಲ. ಇದು ಹ್ಯಾಂಗಲ್ ಪೈಪ್ ಬರುತ್ತಲ್ಲ, ಬ್ಲ್ಯಾಕ್ ಕಲರ್ ನೋಡಿ. ಫಿನಿಶಿಂಗ್ ನೋಡ್ಬೋದು, ಇಲ್ಲ ಲ್ಯಾಮಿನೇಟ್ ಎಲ್ಲ ಇವಾಗ 1mm ಲ್ಯಾಮಿನೇಟ್ ಯೂಸ್ ಮಾಡಿರ್ತೀವಿ. ಔಟ್ ಸೈಡೆಲ್ಲ, ಇನ್ಸೈಡೆಲ್ಲ ಫ್ಯಾಬ್ರಿಕ್ ಯೂಸ್ ಮಾಡಿರ್ತೀವಿ. ಪಾಯಿಂಟೆಡ್ ಮೆರಿನೋ ಕಂಪ್ನಿ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ, ಡಿಜಿಟಲ್ ಲ್ಯಾಮಿನೇಟ್. ಇಲ್ಲೊಂದು ಸ್ಟಡಿ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಇರುತ್ತೆ ನೋಡ್ಬೋದು. ಇದು 1.5 ಇಂಚಸ್ ಥಿಕ್ನೆಸ್ ಮತ್ತು ಟೇಪೆಲ್ಲ 2mm ಯೂಸ್ ಮಾಡಿರ್ತೀವಿ. ಬನ್ನಿ, ಡ್ರೆಸ್ಸಿಂಗ್ ಟೇಪ್ ಮಾಡಿದ್ದೀನಿ ನೋಡಿ. ಈಗ ನೀಟಾಗಿ ಫಿನಿಶಿಂಗ್ ಆಗಿದೆ. ನನಗೆ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗೋದಿಲ್ಲ, ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಎಲ್ಲ ಸಾಫ್ಟ್ ಇದೆ, ಸಿಂಕ್ ಮಾಡಿರ್ತೀನಿ. ಈ ಸ್ಟೋರೇಜ್ಗೆ ಇನ್ನೊಂದು ಡ್ರಾವರ್ ಕೊಟ್ಟಿದ್ದೀನಿ, ಇದೊಂದು ಡ್ರಾವರ್ ಕೊಟ್ಟಿದ್ದೀನಿ. ಯಾಕೆ ಹೇಗೆ ಸ್ಟೋರೇಜ್ ಮಾಡ್ಕೊಂಬೋದು ಬೇಕಾದ್ರೆ. ಮಕ್ಕಳು ಬಟ್ಟೆ ಇದ್ರೆ ಮಕ್ಕಳು ಬಟ್ಟೆ ಇಡ್ಬೋದು, ನೋಡ್ಬೋದು. ಪ್ರತಿಯೊಂದಕ್ಕೂ ಸಾಫ್ಟ್ ಕ್ಲೋಸ್ ಇದೆ ಸರ್. ಆಮೇಲೆ ಪ್ರತಿಯೊಬ್ಬರು ಇಂಜಸ್ ಯೂಸ್ ಮಾಡಬೇಕು, ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಯಾಕಂದರೆ ವೆಯ್ಟ್ ಇದ್ದಾಗ ಬೆಂಡ್ ಬರಲ್ಲ, ಆಮೇಲೆ ವೆಯ್ಟ್ ತಡೆಯುತ್ತೆ. ಇಲ್ಲೂ ಅಷ್ಟೇ, ಇಲ್ಲೂ ಟ್ಯಾಂಡಲ್ ಯೂಸ್ ಮಾಡಿದ್ದೀನಿ ನೋಡಿ. ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಇದು ಈ ಥರ ಮಾಡಿದ್ರೆ. ಇದು ಏನು ಬೇಕಾದ್ರೆ ಕೈ ಅಂದ್ಬಿಟ್ಟು ನಾವು ಮೀನೇ ಪ್ಲಾನಿಂಗ್ ಮಾಡ್ತೀವಿ. ಇದು ಪಾಲಿಶ್ ಮಾಡ್ಬೇಕು ಇನ್ನು. ಇದು ನೋಡಿ 8 ಫೀಟ್ ಲೆಂತ್ ಮಾಡಿದ್ದೀನಿ. ಇದು ಅಷ್ಟೇ ಡಿಜಿಟಲ್ ಇದು ಫ್ಯಾಬ್ರಿಕ್ ಫಿನಿಶ್ ಬರುತ್ತೆ. ಫ್ಯಾಬ್ರಿಕ್ ಡಿಜಿಟಲ್ ಇರೋದು ಫಿನಿಶ್ ನೋಡೋಕೆ ಗೊತ್ತಾಗುತ್ತೆ. ಹ್ಯಾಂಡಲ್ಸ್ ಎಲ್ಲ ಪ್ರತಿಯೊಂದು ನಿಮಗೆ ಸ್ಮೂತ್ ಆಗಿರುತ್ತೆ, ಎಲ್ಲೋ ರಫ್ ಫಿನಿಶು ಆ ಥರ ಎಲ್ಲ ಬರಲ್ಲ ನೋಡಿ. ಇದು ಅಷ್ಟೇ ಮಕ್ಕಳಿಗೆ ಅಂತ ಮಾಡಿರೋದು. ಸ್ಟೋರೇಜ್ ಮಾಡಿದ್ರೆ ಹ್ಯಾಂಗಲ್ ಬರುತ್ತೆ, ಸ್ಟೋರೇಜ್ ಮಾಡ್ಬೋದು. ಮೇಲೆ ಏನಾದ್ರು ಸೂಟ್ ಕೇಸು ಆ ಥರ ಬರುತ್ತೆ, ಐಟಮ್ಸ್ ಇರ್ಬೋದು, ಬ್ಲ್ಯಾಂಕೆಟ್ಸು ಆ ಥರ ಇದು ಮಾಡ್ಬೋದು. ಮೇಲೆ ನೀವು ಚಾನಲ್ಸ್ ನೋಡ್ಬೋದು, ಎಷ್ಟು ಇಂಪಾರ್ಟೆಂಟ್ ಇದೆಲ್ಲ. ಯಾರು ಜಾಸ್ತಿ ಯೂಸ್ ಮಾಡಲ್ಲ, ಕಮ್ಮಿ ರೇಟ್ ಹಾಕ್ತಾರೆ. ಚಾನಲ್ ಥರ ಕಾಣುತ್ತೆ, ಅದೆಲ್ಲ ಅದನ್ನ ಹಾಕ್ತಾರೆ. ಇದರ ಹಾಕೋದು ತುಂಬ ಕಷ್ಟ. ಆಮೇಲೆ ಮತ್ತೆ ಇದನ್ನ ಯೂಸ್ ಮಾಡೋದು ತುಂಬ ಕಷ್ಟ ಇದೆ. ಅದು ಫಿನಿಶಿಂಗ್ ಮಾಡಬೇಕು ಇದೆಲ್ಲ. ಆದ್ದರಿಂದ ಇದು ಪ್ರೈಸ್ ಸ್ವಲ್ಪ ಜಾಸ್ತಿ ಇರ್ತದೆ, ಅದರಿಂದ ಯಾರು ಹಾಕೋದಿಲ್ಲ ಫ್ರೆಂಡ್ಸ್ಗೆ. ಪ್ರತಿಯೊಂದು ಜಾಗದಲ್ಲೂ ಫ್ಯಾಂಟಮ್ ಯೂಸ್ ಮಾಡಿದ್ದೀನಿ ನೋಡಿ. ಇಷ್ಟು ವೆಯ್ಟ್ ಹಾಕಲು ಏನಾಗೋದಿಲ್ಲ, ಸಾಫ್ಟ್ ಆಗಿ ಯೂಸ್ ಆಗುತ್ತೆ. ಇದ್ರ ಒಳಗಡೆ ಇನ್ಸೈಡು ಡ್ರೆಸ್ಸಿಂಗ್ ಕೊಟ್ಟಿದ್ದೀನಿ ನೋಡ್ಬೋದು ನೋಡಿ. ಚಿಲ್ಡ್ರನ್ಸ್ ಅಂತಾನೆ ಮಾಡೋದು ನೋಡ್ಬೋದು. 8 ಫೀಟ್ ಲೆಂತ್ ಮಾಡಿರೋದು. ಮೇಲ್ಗಡೆ ಎಲ್ಲ ಸ್ಟೋರೇಜ್ ಬರುತ್ತೆ ಅಲ್ಲಿ. ಇನ್ನೊಂದು ಡ್ರಾವರ್ ಕೊಟ್ಟಿದ್ದೀನಿ. ಅದು ಪಕ್ಕದಲ್ಲಿ ಹಂಗೆ ಹೋಗ್ಬೋದು. ಈ ಕಡೆ ಬಂದರೆ ನೀವು ಸ್ಟಡಿ ನೋಡ್ಬೋದು ನೀವು. ಇಲ್ಲ ಸ್ಟಡಿ ಸ್ಟೋರೇಜ್ ಬುಕ್ಸ್ ಎಲ್ಲ ಇಡೋದಕ್ಕೆ ಅಂತಾನೆ ಫ್ಲೋಟೆಡ್ ಗ್ಲಾಸ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಡ್ರಾವರ್ಸ್ ಸ್ಟಡಿ ಅಂತ. ಈ ಮೇಲೆ ಫೋಟೋಸ್ ಏನಾದ್ರು ಇಡ್ಬೋದು ಮಕ್ಕಳು. ಇಲ್ಲ ನೋಡಬಹುದು, ಫಿನಿಶಿಂಗ್ ಎಲ್ಲ 1.5 ಇಂಚಸ್ ಥಿಕ್ನೆಸ್ ಎಲ್ಲ ಮಾಡೋದು, ಸಿಂಗಲ್ ಥಿಕ್ನೆಸ್ ಮಾಡೋದಿಲ್ಲ. ಎಲ್ಲರೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಸಪೋರ್ಟ್ ಮಾಡಿ. ಯಾರಾದರೂ ಮನೆ ಕಟ್ಟಬೇಕಾದ್ರೆ ಶೇರ್ ಮಾಡಿ ಅಂತ ಕೇಳ್ತಿದ್ದೀನಿ. ಬನ್ನಿ, ಹಂಗೆ ಸ್ಮಾಲ್ ಆಗಿ ಒಂದು ಹಾಲಲ್ಲೇ ಒಂದು ಬ್ಯಾಂಡ್ ಮಾಡಿರ್ತೀನಿ ಅದನ್ನೆಲ್ಲ ನೋಡ್ಬೋದು. ಟಿವಿಗೆ ಅಂತ ಒಂದು ಬಾಕ್ಸ್ ಮಾಡಿ ಕಳಿಸ್ಬಿಟ್ಟು ಇಲ್ಲ ಟಿವಿ ಬರುತ್ತೆ. ಸಿಂಪಲ್ ಆಗಿ 4 ಅವರ್ಸ್ ಇರ್ತಕ್ಕಂಥ ಸ್ಲಿಪ್ ಟೈಮ್ ಅದೇನು ಸೆಟಪ್ ಮಾಡಿದ್ವಿ. ಎಲ್ಲ ಹ್ಯಾಂಡಲ್ಸ್ ಎಲ್ಲ ಪ್ರತಿಯೊಂದು ನಮಗೆ ಪ್ರೀಮಿಯಂ ಕ್ವಾಲಿಟಿನೇ ಇರುತ್ತೆ. ನೋಡ್ಬೋದು ಆ್ಯಂಟಿಕ್ ಫಿನಿಶು. ತುಂಬ ಜನ ಎಲ್ಲ ಕಮ್ಮಿ ಹಾಕ್ಕೊಟ್ಬಿಟ್ಟು ಅವ್ರು ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಆ ಥರ ಕೆಲಸ ಎಲ್ಲ
ಇಂಡಿಯಾದಲ್ಲಿ ಗೊತ್ತಾಗಲಿ ಪ್ರತಿಯೊಂದು ಕಡೆಗೂ ಲ್ಯಾಮಿನೇಟ್ ಆಗಿರ್ತೀನಿ ಅಂತ ಅನ್ಸುತ್ತೆ. ಎಲ್ಲರೂ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಯಾರಿಗಾದ್ರೂ ಬೇಕಾದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್.